ಬರದ ಹೊತ್ತಲ್ಲೇ ಕರ್ನಾಟಕಕ್ಕೆ ಬಿಗ್ ಶಾಕ್. ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸಲು ಸೂಚನೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಒಂದೇ ದಿನ 1 ಟಿಎಂಸಿ ನೀರು ಹರಿದು ಬಂದಿದೆ. ಮುಂದೆ ಮಳೆಯಾದ್ರೆ ಡ್ಯಾಂ ತುಂಬಲಿದೆ. ಭವಿಷ್ಯದ ಅಂದಾಜಿನ ಮೇಲೆ ನೀರು ಬಿಡಲು ಸಿಡಬ್ಲ್ಯೂಎಂಎ ಆದೇಶ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಆದೇಶ ಹಿನ್ನೆಲೆ ಆಗಸ್ಟ್ 2ರಂದು ಸರ್ವಪಕ್ಷ ಸಭೆ ಕರೆದ ಸಿಎಂ ಡಿಕೆಶಿ. ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ವಿಜಯ್ ಜೊತೆ ಮೀಟಿಂಗ್. ಕಾವೇರಿಗಾಗಿ ಮಂಡ್ಯದಲ್ಲಿ ಸಿಡಿದೆದ್ದ ರೈತರು. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಹೆದ್ದಾರಿ ಬಂದ್ ಮಾಡಿ ಅರವೆತ್ತಲೆಯಾಗಿ ಅನ್ನದಾತರ ಪ್ರೊಟೆಸ್ಟ್. ಕರ್ನಾಟಕ ತಮಿಳುನಾಡು ಮಧ್ಯೆ ಭುಗಿಲೆದ್ದ ಕಿಚ್ಚು. ರೈತರ ಪರ ನಿಂತ ಚಲನಚಿತ್ರ ವಾಣಿಜ್ಯ ಮಂಡಳಿ. ನೆಲ ಜಲ ಭಾಷೆಗೆ ಧಕ್ಕೆಯಾದ್ರೆ ಸುಮ್ಮನಿರಲ್ಲ ಎಂದ ಜಯಮಾಲಾ.